ಚೀನಾ ಸಮವಸ್ತ್ರದಲ್ಲಿ ಉಗ್ರರು ಬಂದು ದಾಳಿ ನಡೆಸಿದ್ದಾರೆ. ಸ್ಥಳೀಯರನ್ನ ಪ್ರವಾಸಿಗರನ್ನ ಬೆಚ್ಚಿ ಬೀಳಿಸಿದ ಕ್ರೂರ ದಾಳಿ ಅದು. ಸೇನಾ ಸಮವಸ್ತ್ರದಲ್ಲಿ ಬಂದು ಉಗ್ರರ ದಾಳಿ ಎಫೆಕ್ಟ್. ಸ್ಥಳೀಯರನ್ನ ಪ್ರವಾಸಿಗರನ್ನ ಬೆಚ್ಚಿ ಬೀಳಿಸಿದ ಕ್ರೂರ ದಾಳಿ. ಯಾರು ಅಸಲಿ ಯಾರು ನಕಲಿ ಎಂಬ ಗೊಂದಲದಲ್ಲಿ ಭಯ. ನಿಜವಾದ ಸೈನಿಕರನ್ನ ಕಂಡು ಹೆದರುತ್ತಿರುವ ಪ್ರವಾಸಿಗರು. ರಕ್ಷಿಸಲು ಬಂದ ಸೈನಿಕರನ್ನ ಕಂಡು ಗಡಗಡ. ಇವರು ನಿಜವಾದ ಸೈನಿಕರೋ ಉಗ್ರರೋ ಎಂಬ ಭೀತಿ ಶುರುವಾಗಿತ್ತು. ಮತ್ತೆ ದಾಳಿ ಮಾಡೋಕೆ ಬಂದ್ರೇನೋ ಎಂಬ ಭಯದಲ್ಲಿ ನಡುಕ. ಪಾಪ ಆ ಭಾಗದಲ್ಲಿ ಸಾಕಷ್ಟು ಪ್ರವಾಸಿಗರಿದ್ರು. ನೋಡ್ರಿ, ಉಗ್ರರಿಗೆ ಅವರದೇ ಆದಂತಹ ದಾರಿಗಳಿರ್ತಾವೆ. ಈಗ ಭಾರತ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಭಾರತದ್ದೇ ಆದಂತಹ ಒಂದು ಯುದ್ಧ ಸ್ಟ್ರಾಟಜಿಗಳನ್ನು ಅನುಸರಿಸೋದು ಅವರವರ ದೇಶದ ಸೈನಿಕರ ಕರ್ತವ್ಯಗಳು. ಅದರಂತೆಯೇ ಈ ಉಗ್ರರಿಗೂ ಕೂಡ ಅದಕ್ಕಿಂತ ಒಂದು ವಕ್ರವಾದಂತಹ ರೂಪುರೇಷೆಗಳು, ವಕ್ರ ದಾರಿಗಳೆಲ್ಲ ಇರ್ತವೆ. ಆ ಪೈಕಿ ಸೈನಿಕರ ವೇಷ ತೊಡುವಂತಹದ್ದು ಉಗ್ರರ ಒಂದು ಸೂತ್ರ ಆಗಿತ್ತೇನೋ. ಆ ಸೈನಿಕರ ವೇಷ ತೊಟ್ಟು ಭಾರತಕ್ಕೆ ಲಗ್ಗೆ ಇಟ್ಟರು. ಭಾರತದ ಸ್ವರ್ಗದಂತಿದ್ದಂತಹ ಭೂಮಿ ಕಾಶ್ಮೀರದ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಲಾಯಿತು. ಅವರು ತೊಟ್ಟಿದ್ದು ಕೂಡ ಭಾರತದ ಸೈನಿಕರ ಏನು ಸಮವಸ್ತ್ರ. ಸೊ ಹಾಗಾಗಿ ಅಲ್ಲಿದ್ದಂತಹ ಪ್ರವಾಸಿಗರಿಗೆ ಯಾರು ಅಸಲಿ ಯಾರು ನಕಲಿ ಅನ್ನೋದೇ ಸಂಶಯ. ನೀರು ಕೊಡೋಕ್ಕೆ ಬಂದವನು ಕೂಡ ಉಗ್ರನ ಅಂತ ಹೇಳಿ ನೋಡಬಹುದಾದಂತಹ ಸನ್ನಿವೇಶ. ಕಾರಣ, ಬಂದೂಕನ್ನು ತಲೆಯಲ್ಲಿಟ್ಟು ಗುಂಡು ಹೊಡೆದು ಕೊಂದವನು ಕೂಡ ಸೈನಿಕನ ವೇಷ ತೊಟ್ಟಿದ್ದ. ಕೆಳಗೆ ಬಿದ್ದು ನರಳಾಡ್ತಾ ಇದ್ದಂತಹ ವ್ಯಕ್ತಿಗೆ ನೀರು ಕೊಡೋದಕ್ಕೆ ಬರ್ತಾ ಇರೋದು ಕೂಡ ಸೈನಿಕರ ವೇಷ ತೊಟ್ಟಿರ್ತಕ್ಕಂಥ ಸೈನಿಕ. ಹಾಗಾದರೆ ಇಲ್ಲಿ ಡೂಪ್ಲಿಕೇಟ್ ಯಾವುದು, ಒರಿಜಿನಲ್ ಯಾವುದು? ಜನರಿಗೆ ಆತಂಕ, ಒಂದು ಕಡೆ ಗೊಂದಲ, ಮತ್ತೊಂದು ಕಡೆ ಭಯ. ಇಬ್ಬರು ಒಂದೇ ತರಹದ ಸಮವಸ್ತ್ರ. ಯಾರು ಅಸಲಿ ಸೈನಿಕರು, ಯಾರು ಅಸಲಿ ಟೆರರಿಸ್ಟ್ಗಳು? ಪಹಲ್ಗಾಮ್ ದಾಳಿ, ಕಾಶ್ಮೀರಿಗಳ ಬಾಯಿಗೆ ಮಣ್ಣು. ತಮ್ಮ ತೀಟೆಗೆ ಸ್ಥಳೀಯ ಕಾಶ್ಮೀರಿಗಳ ಬಾಯಿಗೆ ಮಣ್ಣು ಹಾಕಿದ ಉಗ್ರರು. ಸಣ್ಣ ಪುಟ್ಟ ವ್ಯಾಪಾರದಿಂದಲೇ ಸ್ಥಳೀಯ ಕಾಶ್ಮೀರಿಗಳ ಬದುಕು ಸಾಗ್ತಾ ಇತ್ತು. ಸ್ನ್ಯಾಕ್ಸು, ತಂಪು ಪಾನೀಯ, ಮೈಕ್ರೋ ಹೋಟೆಲ್ ಮಾಡುತ್ತಾ ಜೀವನ ಸಾಗಿಸ್ತಾ ಇದ್ರು. ಆದರೆ ಪ್ರವಾಸಿಗರನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ವ್ಯಾಪಾರಿಗಳು ಹೊಟ್ಟೆಗೆ ಮಣ್ಣು ಹಾಕಿಕೊಳ್ಳುವ ಪರಿಸ್ಥಿತಿ. ಪಾಪ, ಪ್ರವಾಸಿಗರು ಬರದಿದ್ರೆ ಇನ್ಮುಂದೆ ಜೀವನ ಕಷ್ಟ. ಬಸ್ ವಿಮಾನ ಏಜೆನ್ಸಿಗಳಿಗೂ ಹೊಡೆತ ಕೊಟ್ಟ ಉಗ್ರರ ದುಷ್ಕೃತ್ಯ. ಇದೀಗ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದಿರುವಂತಹ ಪ್ರವಾಸಿಗರು. ಪಾಪ, ಅಲ್ಲಿನ ಪ್ರವಾಸಿಗರು ಸಾಕಷ್ಟು ನೋಡಿದು. ಇದು ಈ ಉಗ್ರರ ದಾಳಿಗೂ ಮುನ್ನ ನಮ್ಮ ಭಾರತದ ಸ್ವರ್ಗದಂತಿದ್ದಂತಹ ಭೂಮಿಯ ದೃಶ್ಯ ಇದು. ಆ ನಿಸರ್ಗ ನೋಡಿ, ಆ ನಿಸರ್ಗದ ಜೊತೆಗೆ ಬದುಕ್ತಾ ಇದ್ದಂಥ ವ್ಯಾಪಾರಸ್ಥರು, ಜನ ಬಹಳಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ದಂತಹ ಜನ. ಅಲ್ಲಿಗೆ ಅಶಾಂತಿ ಸೃಷ್ಟಿಸೋದಕ್ಕೆ ಉಗ್ರರು ಅಟ್ಯಾಕ್ ಮಾಡಿದ್ರು, ದಾಳಿ ಮಾಡಿದ್ರು. ಆ ದಾಳಿಯ ಹಿಂದೆ ಬೇರೆ ಬೇರೆ ವಾಸನೆಗಳು ಬಡೀತಿದೆಯಾದರೂ ಕೂಡ ತಕ್ಷಣ ಮಾತ್ರದಲ್ಲಿ ನಮಗೆ ಕಾಣ್ತಾ ಇರತಕ್ಕಂತಹದ್ದು ನರಕ ದೃಶ್ಯಗಳೇ. ಸೈನಿಕರ ಸಮವಸ್ತ್ರದ ಮೂಲಕ ಎರಡೂ ದೃಶ್ಯಗಳನ್ನು ಗಮನಿಸಿ. ಆಗಿದ್ದಂತಹದ್ದು ಸ್ವರ್ಗದಂತಿದ್ದಂತಹ ಭೂಮಿ ಈಗ ನರಕದಂತಾಗಿದೆ. ಬಹಳಷ್ಟು ಜನ ತತ್ತರಿಸಿ ಹೋಗಿದ್ದಾರೆ. ಪ್ರವಾಸಿಗರನ್ನೇ ನಂಬಿ ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯಾಪಾರ ಮಳಿಗೆಗಳು ಬಂದ್ ಮಾಡಬೇಕಿನ್ನು. ಯಾರು ಹೋಗ್ತಾರೆ ಅಲ್ಲಿಗೆ? ಭಯ ಪಡ್ತಾರೆ ಜನ. ಗಂಡ ಹೆಂಡತಿ ಮಕ್ಕಳು ಜೊತೆ ಹೋಗಿ ಗಂಡನನ್ನು ಕಳೆದುಕೊಂಡು ಹೆಂಡತಿ ವಿಧವೆ, ತಂದೆಯನ್ನು ಕಳೆದುಕೊಂಡು ಮಕ್ಕಳು ಅನಾಥ. ಈ ಸಂದರ್ಭದಲ್ಲಿ ಯಾರು ಹೋಗ್ತಾರೆ? ಯಾರೂ ಹೋಗೋದಿಲ್ಲ, ಭಯ. ಆದರೆ